ಗೃಹಭಂಗ ಈ ಕಾದಂಬರಿಯನ್ನ ಕೆಲವರು ಓದಿರಬಹುದು. ಇದನ್ನ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದ್ರೆ, ನಾವು ಈ ಕಾದಂಬರಿಯನ್ನ ಓದ್ತಿದ್ರೆ ಹಾಗೆ ನಮಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿ ಹಾಗೆ ಅನುಭವಕ್ಕೆ ಬರೋ ಹಾಗನ್ಸುತ್ತೆ. ಮತ್ತೆ ಈ ಕಾದಂಬರಿಯ ಕೇಂದ್ರವಾಗಿರುವಂತಹ ನಂಜಿ ಪಾತ್ರ ಅದಂತೂ ಕಣ್ಣಲ್ಲಿ ನೀರೇ ತಂದ್ಬಿಡತ್ತೆ. ಒಬ್ಬ ಜವಾಬ್ದಾರಿಯುತ ಹೆಣ್ಣು ಮಗಳಾಗಿ ಮುಂಗೋಪಿ ತಂದೆ ಜೊತೆ, ಬೇಜವಾಬ್ದಾರಿ ಗಂಡನ ಜೊತೆ, ಯಾವಾಗ್ಲೂ ಕೆಟ್ಟ ಪದದಿಂದ ಬೈತಾ ಇರುವಂತಹ ಅತ್ತೆ ಜೊತೆ ಇವಳು ಪಟ್ಟಿರುವಂತಹ ಕಷ್ಟ, ನಿಜವಾಗ್ಲೂ ಇವಳ ಕತೆ ನೋಡಿದ್ರೆ ಮನ್ಸಿಗೆ ಭಾರ ಅನ್ಸ್ಬಿಡತ್ತೆ. ಈ ಕಾದಂಬರಿಯ ಸೊಗಡನ್ನ ನಾವು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಇದನ್ನ ಗಿರೀಶ್ ಕಾಸರವಳ್ಳಿ ಅವರು ತಮ್ಮ ನಿರ್ದೇಶನದಲ್ಲಿ ಒಂದು ಧಾರಾವಾಹಿಯ ರೂಪದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಹಾಗೆ ಈ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿರುವಂತಹ ಎಲ್ಲ ಆಕ್ಟರ್ಸ್ಗಳು ಅವರ ಪಾತ್ರನ ನಿಜ ಏನೋ ಅನ್ನೋ ಹಾಗೆ ಆಕ್ಟ್ ಮಾಡಿದ್ದಾರೆ. ಈ ಗೃಹಭಂಗ ಧಾರಾವಾಹಿಗೆ ಈಗಿನ ಪ್ರಸ್ತುತ ಯಾವುದೇ ಧಾರಾವಾಹಿಗಳಾದ್ರೂ ಸ್ವಲ್ಪನೂ ಸರಿಸಮ ಆಗೋಕ್ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗಿನ ಪ್ರಸ್ತುತ ಧಾರಾವಾಹಿಗಳಲ್ಲಿ ಬರೀ ಶ್ರೀಮಂತಿಕೆನೇ ತುಂಬೋಗಿರುತ್ತೆ. ಬಡತನದ ಪಾತ್ರ ಅಂತ ಬಂದ್ರೆ ನೋಡಕ್ಕೆ ತೀರಾ ಬಡತನ, ತೀರಾ ನಾಟಕೀಯವಾಗಿ ಕಾಣಿಸ್ತಿರುತ್ತೆ. ಆದ್ರೆ ಈ ಗೃಹಭಂಗ ಧಾರಾವಾಹಿ 2004-05ರಲ್ಲಿ ಟೆಲಿವಿಷನ್ನ ETV ವಾಹಿನಿಯಲ್ಲಿ ಪ್ರಸಾರವಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದೆ ಅಂತ ನಾವು ಹೇಳ್ಬೋದು. ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಹೆದರದೆ ಅದನ್ನೆಲ್ಲ ಸರಿಸಿ ಜೀವನವನ್ನ ಕೇವಲ ಜೀವನವಾಗಿಯೇ ಕಂಡಂತಹ ಸಾಧಾರಣ ಗೃಹಿಣಿಯ ಕಥೆ ಅಂತಾನೂ ಇದನ್ನು ಹೇಳ್ಬೋದು. ಈ ಧಾರಾವಾಹಿಯ ಹಿನ್ನೆಲೆ ಸಂಗೀತನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನ ರತ್ನಮಾಲಾ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಹಾಗೆ ಕಾದಂಬರಿಯ ಮುಖ್ಯ ಪಾತ್ರವಾದ ನಂಜಿಯ ಪಾತ್ರವನ್ನ ನಟಿ ಮಾಳ್ವಿಕಾ ಅವಿನಾಶ್ ಅವರು ಆಕ್ಟ್ ಮಾಡಿದ್ರೆ, ನಂಜಿಯ ಗಂಡ ಚೆನ್ನಿಗರಾಯನ ಪಾತ್ರವನ್ನ ನಟ ಅಚ್ಯುತ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ನಂಜಿಯ ಅತ್ತೆ ಗಂಗಮ್ಮನ ಪಾತ್ರವನ್ನ ನಟಿ ಚಂದ್ರಶೇಖರ್ ಅವರು, ಹಾಗೆ ನಂಜಿಯ ತಂದೆ ಕಂಠಿ ಜೋಯಿಸರು ಪಾತ್ರವನ್ನ ನಟ ಲೋಹಿತ್ ಅಶ್ವ ಅವರು, ನಂಜಿಯ ಅಜ್ಜಿ ಅಕ್ಕವನ ಪಾತ್ರವನ್ನ ನಟಿ ಶಾಂತಮ್ಮ ಅವರು, ನಂಜಿಯ ಮಗಳು ಪಾರ್ವತಿಯ ಪಾತ್ರದಲ್ಲಿ ನಟಿ ಅಮೂಲ್ಯ ಅವರು, ಮಾದೇವಯ್ಯ ಪಾತ್ರದಲ್ಲಿ ನಟ ಶಿವರಾಮ್ ಅವರು, ಹಾಗೆ ನಂಜಿಯ ಸ್ನೇಹಿತೆ ಸರ್ವಕ್ಕನ ಪಾತ್ರದಲ್ಲಿ ನಟಿ ವಿದ್ಯಾಮೂರ್ತಿ ಅವರು, ಹಾಗೆ ಸರ್ವಕ್ಕನ ಪತಿ ರೇವಣ್ಣನ ಪಾತ್ರದಲ್ಲಿ ನಟ MP ವೆಂಕಟರಾವ್ ಅವರು, ನಂಜಿಯ ತಂಗಿ ಸಾವಿತ್ರಿ ಅಥವಾ ಸಾತುವಿನ ಪಾತ್ರದಲ್ಲಿ ನಟಿ ಉಷಾ ಭಂಡಾರಿ ಅವರು, ಸಾತುವಿನ ತಂದೆಯ ಪಾತ್ರದಲ್ಲಿ ನಟ ಬೆಂಗಳೂರು ನಾಗೇಶ್ ಅವರು, ಹಾಗೆ ಸಾತುವಿನ ತಾಯಿಯ ಪಾತ್ರದಲ್ಲಿ ನಟಿ ಗೌರಿ ದತ್ತು ಅವರು, ನಂಜಿಯ ಅತ್ತಿಗೆ ಕಮಲಿಯ ಪಾತ್ರದಲ್ಲಿ ನಟಿ ಪ್ರಮೋದಿನಿ ಅವರು, ಹಾಗೆ ಗುಂಡೇಗೌಡರು ಪಾತ್ರದಲ್ಲಿ ನಟ ಶೃಂಗೇರಿ ರಾಮಣ್ಣ ಅವರು. ಹೀಗೆ ತುಂಬಾ ಜನ ಆಕ್ಟರ್ಸ್ಗಳು ಈ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಟಿ ಸೌಂದರ್ಯ ಅವರು ಈ ಧಾರಾವಾಹಿಯ ನಿರ್ಮಾಪಕರಾಗಿದ್ದಾರೆ. ಹಾಗೆ ಈ ಗೃಹಭಂಗ ಧಾರಾವಾಹಿ 75 ಎಪಿಸೋಡ್ಗಳನ್ನ ಮುಗಿಸಿದೆ. ಯೂಟ್ಯೂಬ್ನಲ್ಲಿ ಇದರ ಪೂರ್ತಿ ಎಪಿಸೋಡ್ಗಳು ಸಿಗ್ಬಹುದು. ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿದೆ.